ಬಾಲಿ ಕರ್ಕೊಂಡು ಹೋಗು ಅಂತ ಅಂದ್ರೆ ಇದ್ಯಾವುದು ಕಪಾಲಿ ಅಂತ 1 ಅವರ್ ಕರ್ಕೊಂಡು ಬಂದಿದೆಯಲ್ಲ ಇಂಥ ಗಂಡ ನೀನು. 5 days ರಜಾ ಹಾಕೊಂಡು ಬಾಲಿ ಕರ್ಕೊಂಡು ಹೋಗ್ಬೇಕು ತಾನೆ. ಬರೀ 2 days ರಜಾ ತಗೊಬಂದು 1 ಅವರ್ ಕರ್ಕೊಂಡು ಬರ್ತೀಯಲ್ಲ, ಏನ್ ಕಥೆ ಮಾಡೋದು? ಏನ್ ಮಾಡೋದು? ಅಪ್ಸರಕೊಂಡ ಪಾಲ್ಸ್ ನೋಡ್ತೀಯ ನೀನು? ನೋಡಲ್ಲ ಅನ್ನಲ್ಲ, ನೋಡಲ್ಲ. ನೀನ್ ಕೇಳ್ದೆ ತಾನೆ ನೋಡ್ತೀಯಾ ಅಂತ. ನಾನು ನೋಡಲ್ಲ ಅಂದೆ ತಾನೆ. ನಾನು ನೋಡಲ್ಲ, ನನಗಿಷ್ಟ ಇಲ್ಲ. ನೀರ್ನ ಯಾರು ಹಂಗೆ ತಗೊಳ್ಳಿ ಅಂತ ಏನು ತೋರಿಸಿದ್ರು ತಗೊಳ್ಳಿಲ್ಲ. ಇವಾಗ ನೋಡು, ಅವ್ರ ಸಂಬಂಧಿಕರು ಕಾಣಿಸಿದ ತಕ್ಷಣನೇ ಓಡೋಗಿ ನಿಂತ್ಕೊಂಡು ಪೋಸ್ ಕೊಡ್ತವ್ರೆ ಅಲ್ವಾ ಮಗನೇ? ಸೇಮ್ ಟು ಸೇಮ್ ಇದೆಯಾ? ಹಾಂ, ಸತ್ಯ. ಬೆಳಗ್ಗೆ ಎದ್ದು ಆಲ್ರೆಡಿ ಒಂದು ಸತಿ ಬೀಚ್ಗೆ ಹೋಗಿ ನೀರಲ್ಲಿ ಆಟ ಆಡ್ಕೊಬಂದು ಈಗ ಇಡಗುಂಜಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇಷ್ಟು ಹತ್ರ ಬಂದು ಇಡಗುಂಜಿಗೆ ಹೋಗಲಿಲ್ಲ ಅಂದರೆ ಹೆಂಗೆ? ಆ್ಯನಿವರ್ಸರಿ ಬೇರೆ ಇತ್ತಲ್ಲ, ಹಾಗಾಗಿ ಊರಲ್ಲಿ ಇದ್ದಿದ್ರು ಯಾವ್ದಾದ್ರು ಟೆಂಪಲ್ಗೆ ಹೋಗ್ತಿದ್ವಿ. ಸೊ ಅದೇ ಕಾರಣಕ್ಕೆ ಈಗ ಇಡಗುಂಜಿಗೆ ಹೋಗ್ತಿದ್ದೀವಿ. ನೋಡಿ ದೇವ್ರ ಐಟಮ್ಗಳು. ಸಾರಿ, ದೇವ್ರ ಐಟಮ್ ಅಲ್ಲ, ಅದೇನು ಪೂಜೆ ಐಟಮ್. ಒಂಥರ ಚೆನ್ನಾಗಿದೆ ಅಲ್ವಾ? ನೀಟಾಗೂ ಇದೆ. ನೋ ಪಾರ್ಕಿಂಗ್ ಝೋನ್. ಪೂಜೆಗೆ ಅಂತ ಬಂದಾದ್ಮೇಲೆ ಹಣ್ಣು ಕಾಯಿ ಇಲ್ಲದೆ ಹೋಗೋಕ್ಕಾಗಲ್ಲ. ತೊಗೊಂಡು ಹೋಗೋದು ವಾಪಸ್ಸೋದು ಕಷ್ಟ. ಬಟ್ ಸ್ಟಿಲ್ ಪೂಜೆಗೆ ಬಂದ್ವಲ್ಲ ಅಂತ ಹೇಳಿ ತೊಗೊಂಡು ಹೊರಟ್ವಿ. ಹಣ್ಣು ಕಾಯಿ ತೊಗೊಂಡಿದ್ದಕ್ಕೆ ಇಲ್ಲಿರೋ ಹಸುಗಳೆಲ್ಲ ಪಾಪ ಬಾಳೆಹಣ್ಣು ಕೊಡುತ್ತೆ ಅಂತಂದ್ಬಿಟ್ಟು ಬರ್ತಾಯಿದ್ರು ಹಿಂದೆ. ಬೆಳಗ್ಗೆನೆಲ್ಲ ಸ್ವಲ್ಪ ಜನ ಇದ್ದಾರೆ. ವೀಕ್ ಡೇಸ್ ಅಲ್ವಾ, ಬಟ್ ಸಮ್ಮರ್ ಹಾಲಿಡೇಸ್ ಅಲ್ವಾ, ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಅಷ್ಟೊಂದಿಲ್ಲ. ಸೊ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೋಬೋದು ಅನಿಸುತ್ತೆ. ಊರ ಹೆಸರು ಇಡಗುಂಜಿ. ನಾವು ದೇವಸ್ಥಾನ ಅಂದರೆ ಗಣಪತಿಯೇ ಇಡಗುಂಜಿ ಅಂತ ಅಂದ್ಕೊಂಡಿದ್ವಿ. ಇಡಗುಂಜಿಯಲ್ಲಿರೋದಕ್ಕೆ ಇಡಗುಂಜಿ ಮಹಾಗಣಪತಿ ಬಂದಾದ್ಮೇಲೆ ಗೊತ್ತಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದಲ್ಲ. ಏನು ಬೇಕು? ಆಮೇಲೆ ಬಂದಮೇಲೆ ಹೊರಗಡೆ ಬಂದ ತಕ್ಷಣ ಕೊಡ್ತೀವಿ, ಆಯಿತಾ? ಈಗ ಪೂಜೆ ಮಾಡಿಸ್ಕೊಂಬರೋದು ಬೇಡವಾ? ದೇವಸ್ಥಾನ ಆವರಣ ಕಂಪ್ಲೀಟ್ ಶಾಂತವಾಗಿದೆ. ಮತ್ತು ವೀಕ್ ಡೇಸ್ ಆಗಿರೋದಕ್ಕೆ ವಿನಾಯಕ ದೇಗುಲ ಎಡಗುಂಜಿ. ಇಲ್ಲಿ ಹಿಂದಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಇಲ್ಲಿ ಯಾವುದೋ ಪೂಜೆ ಬೇರೆ ನಡೀತಿದೆಯಲ್ಲ. ಹಾಂ, ಹಾಂ, ವಾವಾ. ಹಾಂ, ಒಳಗಡೆ ಫೋಟೋಸ್ ತೆಗಿಯಂಗಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿಂದ ಝೂಮ್ ಮಾಡ್ತಾ ಇದ್ದೀನಿ. ಬಟ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದರಲ್ಲಿ ಬೇರೆ ಅಂಕಲ್ ಯಾರೋ ಅಡ್ಡ ನಿಂತ್ಬಿಟ್ಟವ್ರೆ. ಹಾಂ, ಆಯ್ತಂದರೆ ಇಲ್ಲೇ ಬಡಿಸ್ಬೇಕಂತೆ. ಆಲ್ಮೋಸ್ಟ್ ಇವಾಗಿಂದ ದೊಡ್ಡ ದೇವಸ್ಥಾನಗಳೇನೇನಿದೆ ಅಲ್ಲೆಲ್ಲ ಹೀಗೆ ಅಲ್ಲ, ಇಲ್ಲೂ ಅಷ್ಟೇ. ಕಾಯಿ ಕೊಟ್ಟು ಉಳಿಸ್ಕೊತಾ ಇದ್ದು. ಮತ್ತು ಬೇರೆ ಐಟಮ್ಸ್, ಪೂಜೆ ಐಟಮ್ಸ್ ಎಲ್ಲ ತಂದಿದ್ದಾರೆ. ಬಾಳೆಹಣ್ಣು, ಆಮೇಲೆ ಗರಿಕೆ ಎಲ್ಲನೂ ಕೂಡ ಇಲ್ಲೇ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ. ಹಣ್ಣು ಮಾತ್ರ ತುದಿ ಮುರಿದು ವಾಪಸ್ ಕೊಟ್ಟರು. ಇನ್ನು ಉಳಿದಿದ್ದ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ನೀನು ಇಲ್ಲೇ ಇದ್ಕೊಂಡು ಕೊಟ್ಟಿದ್ರೆ ಬೆಟ್ರಿತ್ತು ಕಂದ. ಇಲ್ಲೇನು ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ, ಏನು ಸಾಧನೆ ಮಾಡ್ತಿದ್ದೀಯ ಮಗನೇ? ರೋಡಲ್ಲಿ ಸೈಡಲ್ಲಿ ಹಾಕೊಂಡು
ಅಲ್ಲಿ ಅಯ್ಯೋ ಬೇರೆ ಕಡೆ ಎಲ್ಲ ಕಾಣಿಸ್ತು, ಆದರೆ ಅದೆಲ್ಲ ಬೇರೆಯವ್ರ ತೋಟ, ಎಲ್ಲೂ ಮುಟ್ಟಂಗಿಲ್ಲ. ಅದಕ್ಕೆ ರೋಡ್ ಸೈಡಲ್ಲಿ ಒಂದಿದೆ. ಅಯ್ಯೋ ನನ್ನ ಗಂಡ ಅದಕ್ಕೆ ಹೊಡಿತಿದ್ದ, ಆದರೂ ಬೀಳ್ತಾ ಇಲ್ಲ. ಇದು ಎಷ್ಟು ಗಟ್ಟಿ ಇರಬೇಡ ಹಣ್ಣು. ವಾವ್, ಬಿತ್ತು ಫೈನಲಿ. ಈಗ ಅದನ್ನು ತೊಳ್ಕೊಂಡು ತಿನ್ನಬೇಕು. ಅಷ್ಟು ಎಲ್ಲಿ ಬೀಜ ಉದ್ರೋಯ್ತಾ? ಥ್ಯಾಂಕ್ ಯು ಫೈನಲಿ ನನ್ನ ಗಂಡ ಸಾಧನೆ ಮಾಡಿ ಒಂದು ಗೇರನ್ನು ಕಿತ್ಕೊಟ್ಟಿದೆ ನೋಡಿ. ಗೊತ್ತಾ, ಗೋಡಂಬಿ ಬೀಜ. ನಾವು ಗೇರಣ್ಣು ಅಂತೀವಿ, ನೀವೇನಂತೀರ ಗೊತ್ತಿಲ್ಲ ಇಲ್ಲಿ ಜನ. ಅಂತೂ ಇಂತೂ ಹೊನ್ನಾವರಕ್ಕೆ ಬಂದು ಗೇರಣ್ಣು ತಿನ್ನಂಗಾಯ್ತು ನಾವು. ಹುಡುಕಿ ಕೊನೆಗೆ ನೋಡಿ, ಟೆನ್ಷನ್ ಆಗೋದು ಬೇಡ ಅಂಥೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಬಂದ್ವಿ. ಇಲ್ಲಿ ರೆಡ್ ಇದೆ ಫುಲ್ಲು. ಸಿಕ್ತು ಹಣ್ಣು, ಒಂದೆರಡು ಪೂರ್ತಿ ರೆಡ್ ಇರೋದು ಸಿಕ್ಕರೆ ಸಾಕು. ನೋಡಿ ಇಲ್ಲಿ ರೆಡ್. ನನ್ನ ಗಂಡನೂ ರೆಡ್. ಕೊನೆಗೂ ಅಂತೂ ಇಂತೂ ಸಾಹಸ ಮಾಡಿ ರೋಡ್ ಸೈಡಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಇದಕ್ಕೆ ಹತ್ತಿ ಇಲ್ಲಿಂದ ಹಣ್ಣು ಕಿತ್ಕೊಂಡ್ವಿ. ಕಡಲೆ ಧಾಮ. ಹಾಂ, ಸನ್ಸೆಟ್ ವ್ಯೂ ಪಾಯಿಂಟು, ಅದೇನದು ಚೆನ್ನಾಗಿ ಪಾಂಡ ಬೀಚು, ಇಷ್ಟೆಲ್ಲ ಇದೆಯಾ ಅಲ್ಲಿ? ಏನದು ಇದೆ. ಬಟ್ ಜನ ಜಾಸ್ತಿ ಇಲ್ಲ ಅನ್ನೋದು. ಸರಕೊಂಡ ಫಾಲ್ಸ್ ನೋಡ್ತೀಯ ನೀನು? ನೋಡಲ್ಲ ಅಂದಲ್ಲ. ನೋಡಲ್ಲ, ನೀನು ಕೇಳಿದೆ ತಾನೆ ನೋಡ್ತೀಯಾ ಅಂತ. ನಾನು ನೋಡಲ್ಲ ಅಂದೆ ತಾನೆ. ನಾನು ನೋಡಲ್ಲ, ನನಗಿಷ್ಟ ಇಲ್ಲ. ನೀರ್ನ ಯಾರು ಹಂಗೆ ತೋರಿಸ್ತಾರ ಬಗ್ನೆ, ಅಷ್ಟೇ ಬರ್ತಿರೋದಂತ. ಇಲ್ಲಿ ಅಪ್ಸರಕೊಂಡ ಫಾಲ್ಸ್ ಇದೆ ಅಂತ ಹೇಳಿ ಬಂದ್ವಿ ಇಡಗುಂಜಿಯಿಂದ ವಾಪಸ್ ಬರ್ತಾ. ಬಟ್ ಇಲ್ಲಿ ನೀರೇ ಕಾಣಿಸ್ತಾ ಇಲ್ಲ. ಅಲ್ಲಿ ಅಂಗಡಿ ಇಟ್ಕೊಂಡಿರೋರು ಏನಂದ್ರು ಅಂದರೆ, ನವೆಂಬರಲ್ಲಿ ಬರ್ಬೇಕು ನೀವು, ಅಕ್ಟೋಬರ್ ನವೆಂಬರ್ ಟೈಮಿಗೆ ಬಂದರೆ ಚಂದ ನೀರಿರುತ್ತೆ, ಸೂಪರಾಗಿರುತ್ತೆ ಅಂತ. ಅಯ್ಯೋ ರಾಮ, ಇದು ಹೆಂಗಾಯ್ತು ಹೇಳು ಮಗನೆ? ಅದೊಂದು ಎಲ್ಲಿಗೆ ಅಲ್ಲ, ತೊಟ್ಟಿಕಲ್ಲು ಚೆನ್ನಾಗಿತ್ತು. ಅದೇ ತೊಟ್ಟಿಕಲ್ಲು, TK ಫಾಲ್ಸೆ. ಅದೇನು ಮುತ್ಯಾಲ ಮಡುವು. ಹಾಂ, ಮುತ್ಯಾಲ ಮಡುವು ಕತೆ ಆಯ್ತಿದ್ದು. ಮುತ್ಯಾಲ ಮಡುವಲ್ಲಿ ಒಳ್ಳೆ ಪೈಪಲ್ಲಿ ನೀರು ಬಿಟ್ಟಂಗೆ ಆಯಿತು. ಇಲ್ಲೊಂದು ಚೂರು ಫೋರ್ಸಾಗಿ ಬರ್ತಾ ಇದೆ. ಹಾಂ, ದಿಸ್ ಇಸ್ ದ ಫಾಲ್ಸ್, ಅಪ್ಸರಕೊಂಡ ಫಾಲ್. ಇಲ್ಲಿ ಬಿದ್ದು ಈಜೆಲ್ಲ ಆಡಲ್ವ ಮಗನೆ? ಹ್ಞೂ, ಹೋಗ್ಬಾ, ವಾಪಸ್ ಬರಲ್ಲ ಅಷ್ಟೇ ನೀನು ಆಮೇಲೆ. ಹಾಂ, ಬಾಹುಬಲಿ ಗುಹೆ ಅದು. ನೀರಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲೆಲ್ಲ, ನೋಡು ಅಲ್ವಾ? ಮುಗುಳಿ ಅಪ್ಸರಕೊಂಡ ಮರೈನ್ ಅಭಯಾರಣ್ಯ ಪ್ರಸ್ತಾವಿತ ವಲಯ. ಗೊತ್ತಾಯಿತು, ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ವಂತೆ. ಬಳಸಿದ್ರೆ ಏನು ಮಾಡ್ತಾರೆ, 500 ರೂಪಾಯಿ ದಂಡ. ನಂಗಾದ್ರೆ ನಿನ್ನ ಜೋಬಿಂದ ತೆಗೆದುಬಿಟ್ಟು ಹಾಕ್ಬಿಡ್ತೀನಿ. ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೂ ಮಾಡಿಸ್ಕೋಬೇಕಂದ್ರೆ 1000 ರೂಪೀಸು. ಇಲ್ಲ ಅಡಲ್ಟ್ಸ್ ಎಂಟ್ರಿ ಕೊಡಬೇಕಂದ್ರೆ 20 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ. ಹೊನ್ನಾವರ ಭಾಗ ಏನಿರುತ್ತೆ, ಇಲ್ಲೇ ಕೊಡ್ಬೇಕು ಅನ್ಸುತ್ತೆ ನನಗೆ. 20 ರೂಪೀಸ್ ಟಿಕೆಟ್ ತೊಗೊಂಡು ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತೆ. ಅದು ಬಿಟ್ಟರೆ ಆ ಕಡೆ ಒಂದು ಇದೆಯಂತೆ, ಸೊ ನೋಡ್ಬೇಕು, ಅಲ್ಲೂ ಹೋಗೋಣ. ಗುಂಡಮ್ಮ ಫುಲ್ ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ ಅಂದರೆ ಅಲ್ಲೇ ಎಷ್ಟು ಜೋರಾಗಿ ಹೊಡಿತಾ ಇರ್ಬೋದು. ಹೋಗ್ಬೋದಂತಲ್ಲ ಎಲ್ಲ ಅಲ್ಲಿ ಸ್ಟೆಪ್ಸ್ ಇದೆ ಆ ಕಡೆ. ಹಾಂ, ಫೈನಲ್ಲಿ ನನ್ನ ಗಂಡನ ಕಾಟನ ತಡ್ಕೊಳಕ್ಕಾಗದೆ ವ್ಯೂ ಪಾಯಿಂಟಿಗೆ ಅಂತ ಬಂದಿದ್ದೀವಿ. ಇಷ್ಟು ಕರ್ಕೊಬಂದ್ಮೇಲೂ ಏನು ಮಾತಾಡೋಕ್ಕೆ ರೆಡಿ ಇಲ್ಲ. ನಾನು ವೀಡಿಯೋ ಮಾಡ್ತೀನಿ ಏನಾದ್ರು ಮಾತಾಡು ಅಂತಂತವ್ರೆ ಮಹಾನುಭಾವ. ಮಕ್ಕ ತೋರಿಸ್ಕೊಳ್ಳಿ ಒಂದ್ಸತಿ ಹಂಗೆ ನಿಮ್ಮದು ಹೆಂಗಿದ್ದೀರಾ. ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್. ಇನ್ನೂ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಸೊ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡ್ಬೇಕು ನಾವೀಗ. ಬಾ, ಇಲ್ಲೇ ಹಿಂಗೆ ವಾಪಸ್ ಹೋಗೋದು ಪಾಪ.
ಫೋಟೋ ಕಾಣಿಸಿದ ತಕ್ಷಣ ಅಲ್ಲ ಫೋಟೋ ತಗೊಳ್ಳಿ ಅಂತ ಏನು ತೋರಿಸಿದ್ರು ತಗೊಳ್ಳಿಲ್ಲ. ಇವಾಗ ನೋಡು ಅವ್ರ ಸಂಬಂಧಿಕರು ಕಾಣಿಸಿದ ತಕ್ಷಣವೇ ಓಡೋಗಿ ನಿಂತ್ಕೊಂಡು ಪೋಸ್ ಕೊಡ್ತವ್ರೆ ಅಲ್ವಾ ಮಗನೇ? ಸೇಮ್ ಟು ಸೇಮ್ ಇದೆಯಾ? ಬಾಯ್. ಏನೇನು ಬೇಕು ಎಲ್ಲ ಇದೆ ಇಲ್ಲಿ. ಮರೈನ್ ಪಾರ್ಕ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲವನ್ನ ಆರ್ಟಿಫಿಷಿಯಲಾಗಿ. ಹ್ಞೂ ಕಣಪ್ಪ, ನೀನು ಸಾಕಿದ್ಯಾ ಸಿಂಹ? ಸಾಕಾತ್ ಬಿಡು ನೀನು. ಮೀನುಗಾರಿಕೆ ಹದ್ದಂತೆ ಏನೇನೆಲ್ಲ ಇದೆ ನೋಡಿದೆ. ಇದೇನು ಮಗ್ನ ಇದು? ಅದೇ ಅದು. ಹಾಂ, ನೆನ್ನೆ ತಿಂದುವಲ್ಲ ಅಂದರೆ ಅದಕ್ಕೆ ಹೆಸರಿಲ್ವಾ? ಗಲೀಜ್ ನೀರು ಬಾಕಂದ. ಬೇರೆ ಬೇರೆ ಮೀನೆಲ್ಲ ಇದೆ ಇಲ್ಲಿ ಬಾ. ಇಲ್ಲೊಂದು ಪಾಂಡ್, ಇಲ್ಲೊಂದು ಪಾಂಡ್. ಎಲ್ಲ ಹೋಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. Wait. ಲಿಂಬೆ. ನಾವೀಗ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, 1 hour ಬಂದಾಗ ಎಲ್ಲಿ ಊಟ ಮಾಡ್ತೀವಿ, ಅದು ಇದೆಲ್ಲ ಕಂಪ್ಲೀಟಾಗಿ ಹೇಳ್ತಾ ಇದೆ. ನಾವು ಹೋಗಿದ್ದು ಪ್ರತಿಯೊಂದು ಜಾಗನೂ ಕೂಡ ತೋರಿಸ್ತಾ ಇದೆ. ಬಟ್ ನಾನು ಎಲ್ಲಿ ಸಿಯಾಗಿದ್ದೀನಿ ಅನ್ನೋದನ್ನ ತೋರಿಸೋದಲ್ಲ. ಸೊ ದಿಸ್ ಇಸ್ ದ ಪ್ಲೇಸ್, ಫ್ರೈಡಲ್ ಹೋಮ್ ಸ್ಟೇ. ಎಂಟ್ರಿ ಆಗಿದ ತಕ್ಷಣ ಕಂಪ್ಲೀಷನ್ ಗಾಳಿ ಹಿಂಗೆ ಕಾಣುತ್ತೆ. ಅವ್ರು ಫುಲ್ ಗ್ರೀನರಿ. ಇದು ಅವ್ರ ಮನೆ ಆ್ಯಕ್ಚುಲಾಗಿ. ಮನೆ ಮೇಲ್ಗಡೆ ಹೋಮ್ ಸ್ಟೇ ರೂಮ್ಸ್ ಎಲ್ಲ ಇದೆ. ರೈಟ್ ಸೈಡಲ್ಲಿ ನಿಮಗೆ ಒಂದು ಡೈನಿಂಗ್ ಟೇಬಲ್ ಕಾಣುತ್ತೆ ದೊಡ್ಡದಾಗಿ. ಏನಾದರೂ ಸಣ್ಣ ಪುಟ್ಟ ಪಾರ್ಟಿಗಳು ಮಾಡ್ತೀವಿ ಅಂತ ಅಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಕಂಪ್ಲೀಟ್ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿಸ್ಬಿಟ್ಟು ಒಳಗಡೆ ಗಾಡಿ ಮಾಡಿದ್ರೆ ಒಂದು ವಾಕ್ ಮಾಡೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ದೊಡ್ಡ ವೆಹಿಕಲ್ ಎಲ್ಲಾದರೂ ಬಂದರೆ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಆಪ್ಷನ್ ಇದೆ. ಸೊ ಚೆನ್ನಾಗಿದೆ, ಒಂಥರ ಅಂದರೆ ಕೂಲಾಗಿ, ಕಾಮಾಗಿ, ಎಲ್ಲ ಥರ ನೆಮ್ಮದಿಯಾಗಿ. ಏನಾದರೂ ಬಟ್ಟೆ ಒಣಗಾಕೋಗ್ಬಿಟ್ಟಿದ್ರೆ ಈಗ ಒಣಗಾಕ್ ಹೋಗೋದು ನೋಡಿ. ಮೇಲ್ಗಡೆ ಇಲ್ಲೂ ಖಾಲಿ ಕಬ್ಬಣದಲ್ಲಿ ಇದು ಮಾಡಿಲ್ಲ, ಇದಕ್ಕೂ ಗಿಡ ಹಬ್ಬಿಸ್ಬಿಟ್ಟಿದ್ದಾರೆ. ಎಲ್ಲ ಅನಿಸುತ್ತೆ ಒಂಥರ ನಮ್ಮ ಮನೆಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ಹೊನ್ನಾವರಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಬೋದು. ತುಂಬ ನೀಟಾಗಿದೆ. ಅಡಿಕೆ ಕುಂಬಾರ ಎಲ್ಲ ನೋಡಿ. ಸ್ಲಿಪ್ಪರ್ ಒಳಗಡೆನೇ ಬಿಟ್ಕೋಬೋದು, ಗಲೀಜಾಗುತ್ತೆ, ನಾವು ಆಚೆ ಎಲ್ಲ ಓಡಾಡಿ ಬರ್ತೀವಿ ಅಂತ. ಮೇಕ್ ಮೈ ಟ್ರಿಪ್ಪಲ್ಲೂ ಇದೆ ಮತ್ತು booking.com ಅಲ್ಲೂ ಇದೆ. ಅಥವಾ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರಿಗೆ ಕಾಲ್ ಮಾಡಿದ್ರು ನೀವು ಬರ್ಬೋದು. ಸೊ ಲಿವಿಂಗ್ ಏರಿಯಾ ಥರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಂಥರ ಹೋಮ್ಲಿ ಫೀಲ್ ಕೊಡುತ್ತೆ. 4 ರೂಮ್ ಇದೆ, ಅಂದರೆ ಒಂದು ಸ್ಯೂಟ್ ರೂಮ್ ಇದೆ, ಮತ್ತು ಇನ್ನೊಂದು ಅದು ಇದು 3, 4, ಅದು 3, ಇದು 2 ಮೆಂಬರ್ಸ್ ಸ್ಟೇ ಆಗುವಂಥದ್ದು. ಇದು 3 ಮೆಂಬರ್ಸ್ ಸ್ಟೇ ಆಗುವಂಥದ್ದು. ಇದೆರಡು 2 ಮೆಂಬರ್ಸ್ ಸ್ಟೇ ಆಗೋ ಥರದ್ದು. ಫುಲ್ ಮೆಸ್ಸಿ ಮಾಡಿಬಿಟ್ಟಿದ್ದೀವಿ ರೂಮ್ನ. ಸರಿ, ಕರೆಂಟ್ ಇಲ್ಲ ಅಂತ ಹೇಳಿದ್ರು ಮುಗಿಸಿದೆ, ಹಾಗಾಗಿ ಯಾವಾಗಲೂ ಆರಾಮಾಗಿರ್ಬೋದು. ಒಂದು ಸಣ್ಣ ಫೌಂಟೇನ್ ಇಟ್ಟಿದ್ದಾರೆ, ಬಟ್ ಇದು ವರ್ಕಿಂಗ್ ಇಲ್ಲ. ಐ ಮೀನ್ ಸ್ವಿಚ್ ಎಲ್ಲೂ ಕನೆಕ್ಟ್ ಮಾಡಿಲ್ಲ. ರೂಮ್ ಕಂಪ್ಲೀಟ್ ಮೆಸ್ಸಿ. ಯಾಕಂತ ಹೇಳಿದ್ರೆ ನಾನು 2 ದಿನದಿಂದ ಯೂಸ್ ಮಾಡಿ 2 ದಿನ ಲೈಟ್ ಇಲ್ಲೇ ಹಾಕ್ಬೋದು ಗಂಧ. ಮಾಡ್ತಾ ಇದ್ದೀನಿ, ಹಾಗಾಗಿ ಬನ್ನಿ. ಸೊ 2 ಚಿಕ್ಕ ಚೇರ್ಸ್ ಇದೆ. ನಮ್ಮದು ಲಗೇಜ್ ಅದ್ರ ಮೇಲೆ ತುಂಬಿ ಟವಲೆಲ್ಲ ಹಾಕಿದ್ದೀವಿ. 1 TV, ಒಂದು ಒಳ್ಳೆ ಬೆಡ್ ಇದೆ, ಜೊತೆಗೆ ಒಂದು ಕಬೋರ್ಡ್ ಇದೆ. ನಿಮಗೆ ಬಟ್ಟೆಗಳನ್ನ ಆರ್ಗನೈಸ್ ಮಾಡೋದಿದ್ರೆ ಮಾಡ್ಕೋಬೋದು. ನಾವೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೀವಿ, ನೀಟಾಗಿದೆ. ಇದು ನಮ್ಮ ಗಂಡ ಕಷ್ಟಪಟ್ಟು ಕಿತ್ಕೊಟ್ಟಿರ್ತಾವ್ರೆ ಹೂವು, ಆಲ್ರೆಡಿ ಸತ್ತೋಗಿದೆ. ಸೊ ಇನ್ನು ಹೊರಡ್ಬೇಕಷ್ಟೇ. ಅದಕ್ಕೆ ಇದೊಂದು ಯಾಕೆ ಬಾಕಿ ಉಳಿಸೋದು ಅಂತ ಹೇಳಿ ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಈಗ ಹೊರಡಬೇಕು. 2200 ರೂಮ್ಸ್ ಸ್ಟಾರ್ಟ್ ಆಗುತ್ತಂತೆ. ಬಟ್ ಎಕ್ಸಾಕ್ಟ್ ಪ್ರೈಸಸ್ ಎಲ್ಲದ್ರದ್ದು ನಮಗೆ ಗೊತ್ತಿಲ್ಲ. ನಾವೇನು ಸ್ಟೇ ಮಾಡಿರೋದಕ್ಕೆ 2500 ಪೇ ಮಾಡ್ತಾ ಇದ್ದೀವಿ ಪರ್ ಡೇ. 10ಗೆ ಚೆಕ್ ಇನ್, 10ಗೆ ಚೆಕ್ಔಟ್.
ಸೊ 1 ಡೇ 24 ಅವರ್ಸಿಗೆ ನೀವು 2500 ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾವು ಸುತ್ತಾಡೋದಕ್ಕೆ ಅಂತ ಹೇಳಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಇವರೇ ಓನರೇ ಅವ್ರದ್ದೇ ಬೈಕ್ನ ಕೊಟ್ಟಿದ್ದಾರೆ 400 ರುಪೀಸ್ಗೆ ರೆಂಟಲ್ ಥರ. ಸೊ ಆರಾಮಾಗಿ ಓಡಾಡ್ಬೋದು. ಬೇರೆ ಕಡೆನೂ ಸಿಗುತ್ತೆ ರೆಂಟಲ್ ಬೈಕ್ಸ್ ಎಲ್ಲ. ಮತ್ತು ಕನೆಕ್ಟಿವಿಟಿ ತುಂಬ ಹತ್ತಿರ ಇರೋದ್ರಿಂದ ಹೊರಗಡೆ ಎಲ್ಲೋ ದೂರ ಹೋಗಬೇಕು ಅಂತಿಲ್ಲ, 100 ಮೀಟರ್ಸ್ ಕೂಡ ಇಲ್ಲ ಮೇನ್ ರೋಡಿಗೆ. ಹಾಗಾಗಿ ಆಟೋ ಎಲ್ಲದೂ ಸಿಗುತ್ತೆ, ನೆಮ್ಮದಿಯಾಗಿದೆ, ಹತ್ತಿರದಲ್ಲೇ ಪ್ರತಿಯೊಂದು. ಇಕೋ ಬೀಚ್ ಆಗಿರ್ಬೋದು, ಅಪ್ಸರಕೊಂಡ ಆಗಿರಬಹುದು, ಇಡಗುಂಜಿ ಅಟ್ಲೀಸ್ಟ್ ಹೋಗ್ಲಿ ಒಂದು 12-13 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಇಕೋ ಬೀಚು ಮತ್ತೆ ಬೇರೆ ಯಾವ್ದಾದ್ರು ಹೋದ್ವಿ ನಾವು, ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರಬಹುದು, ಮತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಆಗಿರ್ಬೋದು, ಜೊತೆಗೆ ಇನ್ಯಾವುದಕ್ಕೂ ಬೋಟಿಂಗ್ ಅಮ್ಮ. ಬೋಟಿಂಗ್ ಏನು ಹೋಗ್ತೀವಿ ಹೊನ್ನಾವರ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ 2 ಸೈಡ್ ಹೋಗ್ಬೋದು. ಒಂದು ಕಾಂಡ್ಲಾ ಕಡೆಗೆ, ಇನ್ನೊಂದು ಕಡೆ ಅದು ಕೇರಳ ಪಾಯಿಂಟ್ ಅಂತ ಹೇಳಿ ಕಂಪ್ಲೀಟ್ ತೆಂಗಿನ ಮರಗಳು ಎಲ್ಲ ಇದೆಯಲ್ಲ, ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಅಂತ ಹೋಗ್ತಾರಲ್ವ. ಸೊ ಅಲ್ಲಿ ಎಲ್ಲವೂ ನಿಯರ್ ಬೈ ಇದೆ. ಸೆಂಟ್ರಲ್ ಈ ಒಂದು ಹೋಮ್ ಸ್ಟೇ ಇದೆ. ಹಾಗಾಗಿ ನೆಮ್ಮದಿಯಾಗಿ ಬಂದು ಉಳ್ಕೊಂಡು ನೀವು ಬೇಕಾಗಿರೋ ಎಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನೆಮ್ಮದಿಯಾಗಿ ವಾಪಸ್ ಹೋಗ್ಬೋದು. ಈಗ 10ಗೆ ನಾವು ವಾಪಸ್ ಹೋಗಬೇಕು. ಅದಕ್ಕೆ ಕ್ವಿಕ್ಕಾಗಿ ಲಾಸ್ಟ್ ಎಂಡ್ ವಿಡಿಯೋನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಬಾಕಿ ಉಳಿಸ್ಕೊಂಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಎಫರ್ಟ್ ಕೂಡ ಹಾಕ್ತೀನಿ. ಧನ್ಯವಾದಗಳು.